ಕನ್ನಡದ ಪ್ರತಿಭಾನ್ವಿತ ನಟ ದೀಕ್ಷಿತ್ ಶೆಟ್ಟಿ ಅವರು ತೆಲುಗಿನಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಗಳಿಸಿರುವಂಥದ್ದು. ಸೊ ತಾವು ಸ್ಟಾರ್ ಆದ್ರೆ ಸಾಕಾಗಲ್ಲ, ತನ್ನ ಜೊತೆಗಿರೋರು ಸ್ಟಾರ್ ಆಗಬೇಕು, ಸ್ಟಾರ್ ಟೆಕ್ನಿಷಿಯನ್ಸ್ನ ಮತ್ತೆ ಡೈರೆಕ್ಟರ್ನ ಅಥವಾ ನಟರನ್ನ ಕೊಡಬೇಕು ಅನ್ನೋ ಒಂದು ತುಂಬಾ ಒಂದು ದೊಡ್ಡ ಒಂದು ಯೋಚನೆ ಮೂಲಕ ಈಗ ನಿರ್ಮಾಣಕ್ಕೂ ಕೂಡ ಕೈ ಹಾಕಿರುವಂಥದ್ದು. ಸೊ ತಮ್ಮ ಒಂದು ಪ್ರೊಡಕ್ಷನ್ನ ಮೊದಲ ಸಿನಿಮಾ ವಿಡಿಯೋ ಸಿನಿಮಾದ ಒಂದು ಎಲ್ಲ ತಯಾರಿಯಲ್ಲಿ ಸಿದ್ಧತೆಯಲ್ಲಿ ಇರುವಂಥದ್ದು. ಸೊ ಸದ್ಯಕ್ಕೆ ತುಂಬ ದಿನಗಳ ನಂತರದಲ್ಲಿ ಸಿಕ್ಕಿರುವಂಥದ್ದು. ಯಾಕೆಂದರೆ ರೀಸೆಂಟಾಗಿ KGF ಸಿನಿಮಾಗೆ ಒಂದು ಒಳ್ಳೆ ಸಕ್ಸಸ್ ರಿಪೋರ್ಟ್ ಸಿಕ್ಕಿದೆ. ಸೊ ಇದರ ಜೊತೆಗೆ ಮಾತುಕತೆಗೆ ದೀಕ್ಷಿತ್ ನಮ್ಮ ಜೊತೆ ಇರುವಂಥದ್ದು. ಸೊ ಬನ್ನಿ ಮಾತಾಡ್ತೋಣ. ನಮಸ್ತೆ ದೀಕ್ಷಿತ್ ಅವರೇ, ಹೇಗಿದ್ರಿ? ಬ್ಯಾಕ್ ಟು ಬ್ಯಾಕ್ ಸಕ್ಸಸ್. ಸೊ ಇದೆಲ್ಲದರ ನಡುವೆ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಆಸೆ ಯಾವಾಗಿಂದ ಸ್ಟಾರ್ಟ್ ಆಯ್ತು ತಮಗೆ ಅಂತ? ಐ ಥಿಂಕ್ ಈ ಪ್ರಾಜೆಕ್ಟ್ ಶುರುವಾಗಿ ದಸರಾಗಿ ಮೋಸ್ಟ್ಲಿ 2 ವರ್ಷ ಆಗುತ್ತೆ. ಅಂದರೆ ಯೋಚನೆ ಶುರುವಾಗಿ ಯಾಕೆ ಅನ್ನಿಸ್ತು, ಇಟ್ ಈಸ್ ವೆರಿ ಇಂಪಲ್ಸಿವ್ ಡಿಸಿಷನ್. 2 ಕಾರಣ. ಒಂದು, ನಾನು ಬಂದು 13 ವರ್ಷ ಆಯಿತು, ತಗೋತಾ ಇದ್ದೀವಿ ಇಂಡಸ್ಟ್ರಿಯಿಂದ. ಸೊ ಏನು ವಾಪಸ್ ಕೊಟ್ಟಿದ್ದೀವಿ ಅಂತ ಒಂದು ಕಡೆ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಿತ್ತು. ಸೊ ಅದಕ್ಕೆ ಈ ಸಿನಿಮಾ ಕಥೆ ಕೇಳಿದಾಗ ಓಕೆ ಈ ಥರದೊಂದು ಸಿನಿಮಾ ಮಾಡಬಹುದು ಅಂತ ಅನ್ನೋದು ಒಂದು. ಆ್ಯಂಡ್ ಎರಡನೇದು, ಈ ಸಿನಿಮಾ ಕಥೆಗೆ ವೆರಿ ಔಟ್ ಆಫ್ ದ ಬಾಕ್ಸ್ ಸಬ್ಜೆಕ್ಟ್, ನಮ್ಮ ರೆಗ್ಯುಲರ್ ಸಿನಿಮಾ ಬೇಸಿಸ್ ಮೇಲೆ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ಪ್ರೊಡ್ಯೂಸರ್ಸ್ನ ಹುಡುಕೋದು ಕಷ್ಟ ಆಗುತ್ತೆ. ಆ್ಯಂಡ್ ಇಡೀ ತಂಡ ಬಂದು ನಮ್ಮ ಬ್ಲಿಂಕ್ ತಂಡ, ನಾವು ಯಾರು ಬ್ಲಿಂಕ್ ಸಿನಿಮಾ ಮಾಡಿದ್ವಿ ಅವರೇ ಎಲ್ಲ ಈ ಸಿನಿಮಾನ ಮಾಡಿರೋದು. ನಿರ್ದೇಶಕರಾಗಿರ್ಬೋದು, ನಾನಾಗಿರ್ಬೋದು, ಅಥವಾ ಕಾಸ್ಟ್ ಆ್ಯಂಡ್ ಕ್ರ್ಯೂ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲವೂ ಅವರೇ ಇದ್ದೀವಿ. ಸೊ ಓಕೆ ಈ ಥರದೊಂದು ಸಿನಿಮಾ, ಒಂದು ವಿಭಿನ್ನವಾದ ಸಿನಿಮಾ, ಈ ಥರದೊಂದು ಸಿನಿಮಾ ಕೊಡಬೇಕು ಅನ್ನೋ ಕಾರಣ. ಆ್ಯಂಡ್ ಇನ್ನೊಂದು, ಹೊಸ ಕಲಾವಿದರ ಸಿನಿಮಾಗಳು ಭಾಳ ಕಮ್ಮಿ ಆಗೋಗಿದೆ. ಡೌನ್ ದ ಲೈನ್ ನೀವು ನೋಡಿದ್ರೆ ಹೊಸ ಮುಖಗಳ ಮೇಲೆ, ಹೊಸ ಟ್ಯಾಲೆಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋರ ಸಂಖ್ಯೆ ಭಾಳ ಕಮ್ಮಿ ಆಗಿದೆ. ತಪ್ಪಲ್ಲ, ಇವತ್ತಿರುವ ಪರಿಸ್ಥಿತಿ ಆಗಿದೆ. ಎಲ್ಲೋ ಒಂದು ಕಡೆ ಐ ಫೆಲ್ಟ್ ಈ ಹುಡುಗರೇನು ಕೆಲಸ ಮಾಡಿದಾರಲ್ಲ, ಈ ಜನ ಕಲಾವಿದರು ಏನು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ, ಭಾಳ ಅದ್ಭುತವಾದ ಕಲಾವಿದರು ಅಂತ ತುಂಬ ವರ್ಷಗಳಿಂದ ನೋಡ್ತಾ ಇದ್ದೆ ನಾನು. ನಿನ್ನೆಯಿಂದ ಅವ್ರನ್ನ ನೋಡ್ತಾ ಇದ್ದಿದ್ದು ಅಥವಾ ಆ ಥರ ಅಲ್ಲ, ಸುಮಾರು ವರ್ಷಗಳಿಂದ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ರು, ನೋಡ್ತಾ ಇದ್ದೆ. ಆ್ಯಂಡ್ ಯಾವಾಗಲೂ ಅನಿಸೋದು ಅಂದರೆ ತುಂಬ ಟ್ಯಾಲೆಂಟೆಡ್ ಇದ್ದಾರೆ, ಬಟ್ ಸಿಗಬೇಕಾದಂಥ ಅವಕಾಶಗಳು ಸಿಗ್ತಾ ಇಲ್ಲ, ಸರಿಯಾದ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇಲ್ಲ ಅಂತ. ಸೊ ಅದನ್ನೆಲ್ಲದಕ್ಕೂ ಒಂದು ಉತ್ತರ ಈ ಒಂದು ಸಿನಿಮಾ. 13 ವರ್ಷದ ಜರ್ನಿ ಅಂತ ಹೇಳಿದ್ರೆ, ಸೊ ನಿಮ್ಗೆ ಆರಂಭದಲ್ಲಿ ಆದಂಥ ನೋವುಗಳಿದೆಯಲ್ಲ, ಸೊ ಅದೆಲ್ಲವನ್ನು ಒಂದು 5 ವರ್ಷದ ಒಳಗಡೆ ತೀರಿಸ್ಕೊಂಡಿದ್ದಾರೆ. ಯಾಕಂದರೆ ನಿಮ್ಮ ಸಿನಿಮಾ ಲೈನ್ ಆಗಲಿ, ಸಕ್ಸಸ್ ಆಗಲಿ, ಅದೆಲ್ಲ ನೋಡೋದಾದ್ರೆ ಆ ಥರದ ದಿನಗಳು ಹೊಸ ಒಂದು ಪ್ರತಿಭೆಗಳಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರದ್ದೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರ, ಸಿನಿಮಾ ಮಾಡಬೇಕು, ಈ ಥರದವ್ರಿಗೆಲ್ಲ ಒಂದು ಅವಕಾಶಗಳು ಕೊಡಬೇಕು ಅಂತ? ಈಸ್ ಅ ಕಲೆಕ್ಟಿವ್. ಒಂದೇ ಕಾರಣಕ್ಕೆ ಸಿನಿಮಾ ಮಾಡಿದೆ ಅಂತ ಹೇಳಲಿಕ್ಕಾಗಲ್ಲ. ಅದು ಒನ್ ಆಫ್ ದ ಕಾರಣ ಅಂತ ಅನ್ಬೋದು. ಹೊಸ ಕಲಾವಿದರುಗಳು ಸಿನಿಮಾ ಮಾಡ್ಬೇಕಂದ್ರೆ ಎಲ್ಲೋ ಒಂದು ಕಡೆ ಸುಮಾರು ಜನ ಅಂದರು, ನೀವೇ ಮಾಡ್ಬೋದಿತ್ತಲ್ಲ ಒಂದು ಪಾತ್ರ ಅಂತ. ಬಟ್ ಕಥೆ ಆಗಲಿ ಅಥವಾ ಆ ಪಾತ್ರ ಆಗಲಿ ಈಗ ನಾನು ಮಾಡಿದಿರೋ ಸಿನಿಮಾಗಳಿಗೆ ಕೂರಲ್ಲ. ಆ್ಯಂಡ್ ನನ್ನ ಇಂಟೆನ್ಷನ್ ಅದಲ್ಲ. ನನಗೆ ಮಾಡೋದಕ್ಕೆ ಸಿನಿಮಾಗಳಿದ್ದಾವೆ, ನನಗೆ ಬೇರೆ ಸಿನಿಮಾಗಳಿದ್ದಾವೆ. ಐ ಆಮ್ ಸೆಟ್ ದೇ. ನನಗೆ ಒಂದು ಕತೆ ಮೊದಲನೇದಾಗಿ, ಇನ್ನೊಂದು ನಮ್ಮ ನಿರ್ದೇಶಕರು ಮೊದಲನೇ ಸಿನಿಮಾ ಮಾಡಿದ್ಮೇಲೆ 2ನೇ ಸಿನಿಮಾ ಮಾಡೋದಕ್ಕೂ ಮತ್ತೆ ಸಮಸ್ಯೆಗಳು. ಅಂದರೆ ಆಗಲ್ಲ ಅಂತ ಹೇಳಲಾರೆ ನಾನು, ಬಟ್ ಸಮಸ್ಯೆಗಳು, ಅದೇನೋ ವರ್ಕ್ ಆಗಬೇಕು, ಇದೇನೋ ವರ್ಕ್ ಆಗಬೇಕು, ಅಥವಾ ಇನ್ವೆಸ್ಟ್ಮೆಂಟ್ಗಳು ವರ್ಕ್ ಆಗಬೇಕು, ಈ ಥರದ್ದೆಲ್ಲ. ಆ್ಯಂಡ್ ಈ ಥರದ ಕತೆ ಬಂದಾಗ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದ್ವು. ಅಂದರೆ ಇದು ಹೇಗೆ ವರ್ಕ್ ಆಗುತ್ತೆ, ಏನು ಎತ್ತ ಅಂತ. ಎಲ್ಲೋ ಒಂದು ಕಡೆ ಬ್ಲಿಂಕ್ ಮಾಡ್ಬೇಕಾದ್ರೂ ನಮ್ಗೆ ಇದೇ ಸಮಸ್ಯೆ ಕಾಡಿತ್ತು. ಅಂದರೆ ಈ ಸಬ್ಜೆಕ್ಟ್ ಹೇಗೆ ವರ್ಕ್ ಆಗುತ್ತೆ, ಬಟ್ ವರ್ಕ್ ಆಯ್ತದು ಹೊರಗೆ ಬಂದಮೇಲೆ. ಎಲ್ಲೊಂದು ಕಡೆ ಗಟ್ಟಿಯಾಗಿ ನಂಬಬೇಕು. ಇದು ಅದೇ ಥರದ ಒಂದು ಸಬ್ಜೆಕ್ಟ್. ಸೊ ಇದೆಲ್ಲ ಕಾರಣಗಳು ಸೇರಿ ಓಕೆ ಸಿನಿಮಾ ಮಾಡೋಣ. ಆ್ಯಂಡ್ ನನಗೂ ಒಂಥರ ಸಿನಿಮಾದಲ್ಲೇ ತೊಡಗಿಸ್ಕೊಳ್ಳೋಕೆ ಆಸೆ. ನಾನು ಆವತ್ತಿಂದ ಇವತ್ತುವರೆಗೂ ನನಗೆ ಯಾವುದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಂತ ಯಾವುದಿಲ್ಲ ಸದ್ಯಕ್ಕೆ. ನನಗಿರೋದು ಒಂದೇ ಸೋರ್ಸ್ ಆಫ್ ಇನ್ಕಮು, ದಟ್ ಈಸ್ ಸಿನಿಮಾ. ಆ್ಯಂಡ್ ನನಗೆ ಏನೇ ಮಾಡಬೇಕಂದ್ರೂ ಸಿನಿಮಾದಲ್ಲೇ ಮಾಡಬೇಕು ಅನ್ನೋದಿತ್ತು. ಕ್ಯಾಮ್ರಾ ಮುಂದೆ ಇರ್ತಾ ಇದ್ವಿ, ಈಗ ಕ್ಯಾಮ್ರಾ ಹಿಂದೆ ಕೂಡ ಒಂದಿಷ್ಟು ಕಲಿಯೋದಕ್ಕೆ ಸಿಗುತ್ತೆ ಅನ್ನೋ ಕಾರಣಕ್ಕೂ ಸಿನಿಮಾ ಮಾಡೋಣ ಅಂತೇಳಿ ಸಿನಿಮಾ ಮಾಡೋದಕ್ಕೆ ಶುರು ಮಾಡಿತ್ತು. ಮೊದಲ ಆಯ್ಕೆ ಹಾರರ್ ಥ್ರಿಲ್ಲರ್ ಯಾಕೆ ಅಂತ? ಅಷ್ಟೊಂದು ಇಷ್ಟ ಆಗುತ್ತಾ ಅಂತಾರೆ ಜನರು? ಅದೇ ಹೇಳಿದ್ನಲ್ಲ, ಫಸ್ಟ್ ಕಥೆ ಕೇಳಿದ ಮೇಲೇ ಸಿನಿಮಾ ಮಾಡಬೇಕು ಅನ್ನೋ ಥಾಟ್ ಬಂದಿದ್ದು. ಸೊ ಸಿನಿಮಾ ಮಾಡಬೇಕು ಅನ್ನೋ ಥಾಟ್ ಬಂದ ಮೇಲೆ ಕಥೆ ಕೇಳಕ್ಕೆ ಶುರು ಮಾಡಿದ್ದಲ್ಲ. ಸೊ ಈ ಕಥೆ ಕೇಳಿದ ಮೇಲೇ ಓಕೆ ಇದು ಭಾಳ ವಿಭಿನ್ನವಾಗಿದೆ ಕತೆ, ಆ್ಯಂಡ್ ಬೇರೆ ಥರ ಇದೆ ಕತೆ, ಆ್ಯಂಡ್ ಟೀಮ್ ಗೊತ್ತಿರೋರು, ಹುಡುಗರು ಗೊತ್ತಿರೋರು. ಈ ಸಿನಿಮಾ ನಾನು ಕೈಗೆ ಎತ್ಕೊಂಡೆ ಅಂತಂದರೆ ತುಂಬ ಜನ ಗೊತ್ತಿರೋರಿಗೆ ಕೆಲಸ ಆಗುತ್ತೆ. ತುಂಬ ಜನ ಟ್ಯಾಲೆಂಟೆಡ್ ವ್ಯಕ್ತಿ ಅಂದರೆ ನಮ್ಮ ಸುತ್ತ ಯಾರಿದ್ದಾರೆ ವ್ಯಕ್ತಿಗಳು, ಅವ್ರುಗಳಿಗೆಲ್ಲ ಕೆಲಸ ಆಗುತ್ತೆ. ಸೊ ಹಾಗಾಗಿ ಸಿನಿಮಾ ಮಾಡೋಣ ಅಂತೇಳಿ ಕೈಗೆ ಎತ್ಕೊಂಡಿದ್ದೆ. ಸೊ ಈ ಸಿನಿಮಾ ಕತೆ ಬಂದಮೇಲೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹೊರತು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ಕತೆ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲ. ಸಿನಿಮಾದಲ್ಲಿ ನೀವು ಇರಲ್ಲ ಆಗಿದೆ? ಇದ್ದೀನಿ, ಒಂದು ಕ್ಯಾಮಿಯೋ ರೋಲ್ ಇದ್ದೀನಿ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸರ್, ನಿಮ್ಗೆ ಇಷ್ಟ ಆಗುವಂಥ ಈ ಥರದೊಂದು ಜಾನರ್ ಅಂತ ಬಂದರೆ ಹಾರರ್ ಸಬ್ಜೆಕ್ಟಲ್ಲಿ ಯಾವ್ದು ಸಿಕ್ಕಾಪಟ್ಟೆ ಕಾಡದಂಥ ಸಿನಿಮಾ ಅಂತ? ಯಾಕಂದರೆ ಈ ಥರ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ಆ ಥರ ಸಿನಿಮಾಗಳು ಮಾಡೋದು ಭಾಳ ಕಷ್ಟ. ಅಂಥದ್ದೊಂದು ಪ್ರಯತ್ನ ಈಗ ಕನ್ನಡದಲ್ಲಿ ಮಾಡಿರುವಂಥದ್ದು. ತುಂಬ ಸಿನಿಮಾಗಳಿವೆ. ನನಗೆ
ಎಲ್ಲರೂ ಫಿಲಮ್ ಹೇಳ್ತೀವಿ. ನನಗೆ ಆ ಸಿನಿಮಾ ಹೆಸರು ನೆನಪು ಬರ್ತಾ ಇಲ್ಲ. ಶಿವಣ್ಣ ಸರ್ದು ಒಂದು ಸಿನಿಮಾ ಇದೆ, ಸಂಯುಕ್ತ. ಎಸ್, ಆ ಸಿನಿಮಾ ಅದ್ಭುತವಾಗಿದೆ. ಅದು ಬಹಳ ಕಾಡಿದ ಸಿನಿಮಾ ಅದು. ಅಂದರೆ ಆಗಿನ ಟೈಮ್ಗೆ ಇದತ್ರ ಬಾಗಿಲು ಓಪನ್ ಆಗುತ್ತೆ, ಅದೇನೋ ತಿರುಗಿಸಿದ್ರೆ ಅದ್ಭುತವಾದ ಸಿನಿಮಾ ಅದು. ಶಟರ್ ಐಲ್ಯಾಂಡ್ ಇಷ್ಟ ನನಗೆ. ಸೊ ಈ ಥರ ಒಂದಿಷ್ಟು ಸಿನಿಮಾಗಳಿವೆ. ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ಗಳು, ಸುಮಾರು ಒಂದಿಷ್ಟು ಸಿನಿಮಾಗಳಿವೆ. ಒರಿಜಿನಲ್ ಕಥೆನಾ? ಯಾಕಂದರೆ 6 - 5 = 2 ಬಂದಾಗ ಅದರದ್ದೊಂದು ಒಂದು ಕ್ರೇಜ್ ಕ್ರಿಯೇಟ್ ಆಗಿತ್ತು. ಒಂದು ರಿಯಲಿಸ್ಟಿಕ್ ಆಗಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿರುವಂಥ ಸಿನಿಮಾ ಥರ ಕಾಣಿಸ್ತಾ ಇದೆ ಅಂತ. ಸೊ ನಿಮ್ದು ಟೀಸರ್ ನೋಡಿದಾಗ ಎಲ್ಲವೂ ಅದೇ ರೀತಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ ಥರ ಕಾಣಿಸ್ತಾ ಇದೆ, ಹೌದಾ? ಖಂಡಿತವಾಗ್ಲೂ. ಅಂದರೆ ಇದರಲ್ಲಿ ಆಗಿರುವ ಇನ್ಸ್ಪೈರ್ಡ್ ಬೈ ರಿಯಲ್ ಇನ್ಸಿಡೆಂಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಸಿನಿಮಾ ಶೂಟ್ ಮಾಡಿರುವ ರೀತಿ ಕೂಡ, ಇದೆಲ್ಲೋ ನಿಮ್ಮ ಪಕ್ಕದ ಮನೆ ಹುಡುಗನೋ ಎದುರುಗಡೆ ಮನೆ ಹುಡುಗನೋ ಅವನೊಂದು ವ್ಲಾಗ್ ವಿಡಿಯೋ ಮಾಡ್ತಾ ಇದ್ರೆ ಹೆಂಗೆ ಅನ್ಸುತ್ತೋ ಆ ರೀತಿ ಅಂತ ಅನ್ಸುತ್ತೆ. ಇಡೀ ಸಿನಿಮಾ ನೀವು ನೋಡ್ತಿರ್ಬೇಕಾದ್ರೆ ನಿಮಗೆ ಇದು ಸಿನಿಮಾ ಥರ ಅಂತ ಅನ್ಸಲ್ಲ. ಇಟ್ ಈಸ್ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್. ಇದನ್ನು ನೀವು ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾ ಇದು. ಎಲ್ಲ ನಮ್ಮ ಅಕ್ಕಪಕ್ಕನೇ ಕತೆ ಆಗ್ತಾ ಇದೆ. ಥಿಯೇಟ್ರಲ್ಲಿ ಕೂತಿದ್ದೀನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾ ಇದ್ದೀನಿ, ಒಂದು ಪಾತ್ರ ನೋಡ್ತಾ ಇದ್ದೀನಿ ಅಂತ ಅನ್ಸಲ್ಲ. ನಾನು ಸುತ್ತಮುತ್ತ ಕಥೆನೇ ನೋಡ್ತಾ ಇದ್ದೀನಿ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಅಥವಾ ನಾನೇ ಆ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಅನ್ಸುತ್ತೆ. ಬಿಕಾಸ್ ನಾವು ಕ್ಯಾಮ್ರಾವನ್ನು ಯೂಸ್ ಮಾಡಿರುವ ರೀತಿ ಆಗಿರ್ಬೋದು, ಪಾಯಿಂಟ್ ಆಫ್ ವ್ಯೂಸ್ಗಳಾಗಿರ್ಬೋದು, ಎಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೀವೇ ಪಾಯಿಂಟ್ ಆಫ್ ವ್ಯೂ ಆಗಿಬಿಡ್ತೀರಾ. ಸೊ ನಿಮ್ಮ ಮುಂದೆನೇ ಕಥೆ ನಡೀತಾ ಇರೋ ಥರ ಆಗುತ್ತೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಥಿಯೇಟ್ರಲ್ಲಿ, ಫಾರ್ ಶೋರ್. ಆ್ಯಂಡ್ ನೀವು ಎಕ್ಸ್ಪೀರಿಯನ್ಸ್ನ ಥಿಯೇಟ್ರಿಗೆ ಬರುವಂಥ ಪ್ರತಿಯೊಬ್ಬ ಆಡಿಯನ್ಸು ಯಾರ್ಯಾರು ಟಿಕೆಟ್ ಕಾಸು ಕೊಟ್ಬಿಟ್ಟು ಥಿಯೇಟ್ರಿಗೆ ಬರ್ತಾರೆ, 2 ಗಂಟೆ ಏನಿದೆ ಡೆಫಿನೆಟ್ಲಿ ಇದೊಂದು ನಿಮಗೆ ಬೇರೆ ಥರದ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟು, ಆ ಎಕ್ಸ್ಪೀರಿಯನ್ಸ್ ನೀವು ಸಿನಿಮಾ ಮುಗಿಸಿ ಹೊರಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು 4 ಜನ ಹತ್ರ ಮಾತಾಡ್ತೀರಾ. ಆ ಥರದೊಂದು ಸಿನಿಮಾ ಇದು.